ಶಿವ ಪಾರ್ವತಿ ಮದುವೆಯಾಗಿದ್ದು ಈ ದೇವಸ್ಥಾನದಲ್ಲೇ. ಶಿವರಾತ್ರಿ ಆಚರಣೆಯ ಹಿಂದಿನ 2 ಕಥೆಗಳಲ್ಲಿ ಒಂದು ಶಿವ ತಾಂಡವ ನೃತ್ಯ ಮಾಡಿ ಪ್ರಪಂಚದ ವಿನಾಶವನ್ನ ತಪ್ಪಿಸಿದಂತ ದಿನ ಅನ್ನೋದು, ಇನ್ನೊಂದು ಶಿವ ಪಾರ್ವತಿ ಸತಿಪತಿಗಳಾದ ದಿನ ಎನ್ನೋದು. ಮದುವೆಯ ದಿನ ಪಾರ್ವತಿ ಸರ್ವಾಲಂಕಾರ ಭೂಷಿತಳಾಗಿ ಬಂದು ನಿಲ್ತಾಳೆ. ಶಿವ ಮೈಗೆಲ್ಲ ಬೂದಿ ಬಳ್ಕೊಂಡು ಜಟಾಧಾರಿಯಾಗಿ ಬಂದು ನಿಲ್ತಾನೆ. ಪಾರ್ವತಿಯ ತಾಯಿ ಮೂರ್ಛೆ ಹೋಗ್ತಾಳೆ, ಇವನನ್ನ ನನ್ನ ಮಗಳು ಮದುವೆ ಆಗ್ತಾ ಇರೋದು ಅಂತ. ಆಗ ಶಿವ ಪುನಃ ಹೋಗಿ ಮದುವೆ ಗಂಡಿನ ಹಾಗೆ ಸುಂದರ ವೇಷಧಾರಿಯಾಗಿ ಬಂದು ನಿಲ್ತಾನೆ. ಈ ಬಾರಿ ಆತನ ಸೌಂದರ್ಯ ನೋಡಿ ಎಲ್ಲರೂ ನಿಬ್ಬೆರಗಾಗಿ ಹೋಗ್ತಾರೆ. ಆತನ ಎತ್ತರವೇ 9 ಅಡಿ ಇತ್ತು ಎನ್ನುತ್ತೆ ಪುರಾಣಗಳು. ಅಷ್ಟಕ್ಕೂ ಇವರಿಬ್ಬರ ಮದುವೆಯಾಗಿದ್ದು ಎಲ್ಲಿ ಗೊತ್ತಾ? ಉತ್ತರಾಖಂಡ್ನ ತ್ರಿಯೋಗಿ ನಾರಾಯಣ ದೇವಸ್ಥಾನದಲ್ಲಿ. ಸಾಕ್ಷಾತ್ ವಿಷ್ಣು ಇವರಿಬ್ಬರ ಮದುವೆಗೆ ಸಾಕ್ಷಿಯಾಗಿದ್ದ. ಇವತ್ತಿಗೂ ದೇವಸ್ಥಾನದ ಮುಂದೆ ಒಂದು ಹೋಮಕುಂಡದಲ್ಲಿ ಅಗ್ನಿ ಶಿವ ಪಾರ್ವತಿಯರ ಮದುವೆಯಾದ ದಿನದಿಂದ ಇವತ್ತಿನವರೆಗೂ ಉರಿಯುತ್ತಾನೆ ಇದೆ.